ನನ್ನ ಹೆಸರು ಯಶವಂತ್ ಅಂತ. ನಾನು ಪ್ಲೇಯರ್. ನಾನು ಸ್ಪೋರ್ಟ್ಸ್ ಆಡ್ಬೇಕಾದ್ರೆ ನನಗೆ ಕಾಲು ಟ್ವಿಸ್ಟ್ ಆಗಿಬಿಟ್ಟು ಇಂಜುರಿ ಆಗಿತ್ತು. ಆವಾಗ ನನಗೆ ರೆಫರೆನ್ಸ್ ಮಾಡಿದ್ದು ನಮ್ಮ ರಿಲೇಟಿವ್. ಅವರನ್ನು ಡಾಕ್ಟರೇ ಆಗಿದ್ದು. ಇಲ್ಲಿ ಮೈಸೂರಲ್ಲಿ ಅಪೋಲೋ ಹಾಸ್ಪಿಟಲ್ಗೆ ತೋರಿಸು, ಅಲ್ಲಿ ಒಳ್ಳೆ ಸರ್ಜನ್ ಇದೆ, ಒಳ್ಳೆ ಮತ್ತು ಬೆಸ್ಟ್ ಹಾಸ್ಪಿಟಲ್ ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿ ನಾನು ಇಲ್ಲಿ ಅಪೋಲೋ ಹಾಸ್ಪಿಟಲ್ಗೆ ತೋರಿಸ್ದೆ. ಇಲ್ಲಿ ಡಾಕ್ಟರ್ ಶ್ರೇಯಸ್ ಸರ್ ಹತ್ರ ಸ್ಟಡಿಂಗ್ ತೋರಿಸ್ದೆ. ನಾನು ಮುಂಚೆ ಪ್ರೀವಿಯಸ್ ಎಲ್ಲ ಬೇರೆ ಕಡೆ ಎಲ್ಲ ತೋರಿಸಿದ್ದೀನಿ. ಅಲ್ಲೆಲ್ಲೋ ಬರೀ ಟ್ಯಾಬ್ಲೆಟ್ಸ್ ಎಲ್ಲ ರಿಕವರ್ ಆಗುತ್ತೆ ಅಂತ ಹೇಳ್ತಿದ್ರು. ಬಟ್ ಆಮೇಲೆ ಇಲ್ಲಿ ಡಾಕ್ಟರ್ ಶ್ರೇಯಸ್ ಸರ್ ಹತ್ರ ಬಂದಾಗ ಎಲ್ಲ ಟೆಸ್ಟ್ ಮಾಡಿಸಿ ಅವರು ಮತ್ತೆ ನೆಕ್ಸ್ಟ್ ಆಪ್ರೇಷನ್ ಆಗಬೇಕು, ಈಗ ಯಾವಾಗಲೂ ಸರಿಯಾಗಲ್ಲ ಅಂತ ಹೇಳಿದ್ರು. ಆಮೇಲೆ ಆಪ್ರೇಷನ್ ಆದ್ಮೇಲೆ ಇವಾಗ ಚೆನ್ನಾಗಿದ್ದೀನಿ. ಮತ್ತು ನಾನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದಾಗ ಎಲ್ಲ ಕ್ಲೀನಾಗಿತ್ತು. ಹಾಸ್ಪಿಟ್ಲೆಲ್ಲ ನರ್ಸ್ ಆಗಲಿ ಏನಾಗಲಿ ಎಲ್ಲ ಚೆನ್ನಾಗಿ ನೋಡಿಕೊಂಡು, ಮತ್ತು ಇವಾಗ ಆಲ್ರೆಡಿ ಸರ್ಜರಿ ಆಗಿ ನನಗೆ 10 days ಆಗಿದೆ. ಇವಾಗ ತುಂಬ ಹುಷಾರಾಗಿದ್ದೀನಿ. ಮತ್ತು ಚೆನ್ನಾಗಿ ನೋಡಿಕೊಂಡು ಒಳ್ಳೆ ಹಾಸ್ಪಿಟಲು, ಮತ್ತು ತುಂಬ ಕ್ಲೀನಾಗಿದೆ. ಮತ್ತು ಡಾಕ್ಟರ್ಸು ಅಷ್ಟೇ ಸಹ ಎಲ್ಲ ತುಂಬ ಕ್ಲೀನಾಗಿ ನೋಡ್ಕೊಂಡಿದ್ದಾರೆ. ಏನೇ ಆದ್ರೂ ಒಳ್ಳೆ ಹಾಸ್ಪಿಟಲ್ ಅಂತ ಹೇಳ್ಬೋದು. ನನಗೆ ಮೆನಿಸ್ಕಸ್ ಟಿಯರ್ ರಿಪೇರ್ ಆಗಿತ್ತು. ಅಷ್ಟೇಗಿಂತ ತುಂಬ ಫ್ರೀ ಆಗಿದ್ದೀನಿ. ಮತ್ತು ಒಳ್ಳೆ ಸರ್ಜರಿ ಮಾಡಿದ್ದಾರೆ ಡಾಕ್ಟರ್ ಶ್ರೇಯಸ್ ಸರ್, ಅವ್ರಿಗೂ ತುಂಬ ಥ್ಯಾಂಕ್ಸ್. ಹಾಸ್ಪಿಟಲ್ ಅಷ್ಟೇ ತುಂಬ ಕ್ಲೀನಾಗಿದೆ. ಮತ್ತು ಎಲ್ಲ ನರ್ಸ್ಗಳು ಅಷ್ಟೇ, ಸ್ಟಾಫ್ಗಳು ಅಷ್ಟೇ ತುಂಬ ಹೆಲ್ಪ್ ಮಾಡಿದ್ದಾರೆ. ಏನಾದ್ರು ಯಾರಿಗೆ ಏನೇ ಪ್ರಾಬ್ಲಮ್ ಆದ್ರೂ ಅಪೋಲೋ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳಿ, ತುಂಬ ಬೇಗ ರಿಕವರ್ ಆಗುತ್ತೆ, ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಡಾಕ್ಟರ್ ಶ್ರೇಯಸ್ ಸರ್ಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ.